ಸರ್ ನನ್ನ ಹೆಸರು ಪುನೀತ್ ಅಂತ ಇದೆ, ಲಲಿತಾದ್ರಿಪುರ, ಮೈಸೂರು ತಾಲೂಕು, ಮೈಸೂರು ಜಿಲ್ಲೆ, ಪುರಾಣ ಹೋಬಳ್ಳಿ. ಹಳ್ಳಿಕಾರ್ ಒಂದು ಓರಿ ಇದೆ, ಅದರ ನೇಮ್ ಬಂದು ಡಾಲಿ ಅಂತ. ಇದು ಮಹಾರಾಷ್ಟ್ರದಿಂದ ನಾನು ತಗೊಂಡು ಬಂದೆ. ಇದೇ ಹಳ್ಳಿಕಾರ್ ಶಶಿ ಅವರು ವೀಡಿಯೋ ಮಾಡಿದರು, ಅಲ್ಲಿ ಬಂದು ತುಂಬ ಹೈಲೈಟಾಗಿ ಮಾಡಿದ್ದಾರೆ. ಅದರಿಂದ ಈಗ ಒಂದು ಸಲ ಮಾಡ್ಸೋದು ಅಂದ್ಬಿಟ್ಟು ತುಂಬ ಖುಷಿ ಆಯಿತು, ಅದಕ್ಕೆ ಬಂದಿದ್ದೆ. ಈಗ ಮಹಾರಾಷ್ಟ್ರದಿಂದ ಯಾಕೆ ತಂದಿದ್ದು ಸರ್ ಇದು? ಇದ್ರ ಮಗ ಒಂದಿತ್ತು ಸರ್, ಅಭಿಮಾನಿ ಅಂತ. ಇದೇ ಕೃಷಿ ಸುದ್ದಿ ಶಶಿ ಅವರು ವೀಡಿಯೋ ಮಾಡಿದರು, ತುಂಬ ಹೈಲೈಟ್ ಆಗಿತ್ತದು ಓರಿ. ಅದು ಸರ್ ಒಂದು ಹಾರ್ಟ್ ಅಟ್ಯಾಕ್ ಆಗಿತ್ತಿರೋಗ್ಬಿಟ್ಟು, ಆದರೂ ಅಪ್ಪನೇ ಬೇಕು ಅಂದ್ಬಿಟ್ಟು. ಯಾಕಂದರೆ ನಾವು ತುಂಬ ಓರಿ ನೋಡ್ದೋ, ನಮ್ಮ ಸಂತೋಷ್ ಅಂತ ಇದ್ದಾರೆ ಆಗ್ನಳ್ಳಿ ಅವರು ನಾವು ತುಂಬ ಓರಿಗಳೆಲ್ಲ ತುಂಬ ಕಡೆ ನೋಡ್ದೋ, ಎಲ್ಲೂ ಸೆಲೆಕ್ಟ್ ಆಗಲಿಲ್ಲ. ಆವಾಗ ಅವರೇ ಇದನ್ನು ಕೊಡಿಸಿದ್ರು ಮಹಾರಾಷ್ಟ್ರಕ್ಕೆ. ಅಲ್ಲಿ ವಿಚಾರಿಸಿದ್ಮೇಲೆ ಕೊಡಲ್ಲ ಅಂತ ಒಂದು ನ್ಯೂಸ್ ಬಂದು, ಆಮೇಲಿಂದ ನಾವು ಹೋಗಿ ಹತ್ರದಲ್ಲೇ ಒಂದು ವಾರ ಇದ್ದು, 10 ದಿನನೇನೋ ಇದ್ದು, ಹೋಗಿ ಓರಿ ಹಾಕೊಂಡು ಬಂದು ಸರ್. ಅಲ್ಲಿ ಅವ್ರು ಕೊಟ್ರ ಮತ್ತೆ ಮಹಾರಾಷ್ಟ್ರದವರು ಅವರು ಹೇಳಿದ್ದು ನಮಗೆ ಕೊಡಬೇಕಾದ್ರೆ ಅದೇ ಜಾಗಕ್ಕೆ ಹೋಗಿ ಸೇರ್ಕತ್ತದೆ ಅನ್ನೋದಾದರೆ ಕೊಡಿ, ಓರಿಗಾದರೆ ಮಾತ್ರ ಕೊಡಿ ಅಂತ ಹೇಳಿದರು ನಮಗೆ. ಅವ್ರ ತಾತ ಇದ್ದರು, ಅವರು ಹೇಳ್ಬಿಟ್ಟ ಮೇಲೆ ನಾವು ಅಲ್ಲಿ ತೀರ್ಮಾನ ಮಾಡ್ಕೊಂಡು ಅಮೌಂಟ್ ಕೊಟ್ಬಿಟ್ಟು ಇಲ್ಲಿಂದನೇ ಟಂಪೋ ಮಾಡ್ಕೊಂಡು ಹೋಗಿದ್ದೋ, ಅದ್ರಲ್ಲಿ ಹಾಕೊಂಡು ಬಂದೋ ಸರ್. ಈಗ 10-20 ಕಿಲೋಮೀಟರ್ ಕರ್ಕೊಂಡು ಬರೋದೇ ತುಂಬ ಕಷ್ಟ. ನೀವು 100 ಕಿಲೋಮೀಟರ್ ಹೋಗಿ ಅಲ್ಲಿಂದ ಕರ್ಕೊಂಡು ಬಂದ್ರಲ್ಲ, ಹೆಂಗಿತ್ತು ಚಾಲೆಂಜು? ಹೆಂಗೆ ಕರ್ಕೊಂಡು ಬರೋದು ಹೆಂಗಿತ್ತು ಸರ್? ಇದನ್ನ ಚಾಲೆಂಜ್ ಆಗಿ ತಗೊಂಡು ಮಾಡಿರೋದು ಸರ್ ನಾವು. ಯಾಕಂದರೆ ಇಲ್ಲಿ ನಮ್ಮ ಮೈಸೂರು ಭಾಗದಲ್ಲೇ ಒಂದು ಓರಿ ಇತ್ತು ಇಲ್ಲೇನೆ. ಅಲ್ಲಿ ಕೇಳಿದಾಗ ನಾವು ರಾಮನಗರ ಬೆಂಗಳೂರು ಸಿಟಿಲಿದ್ದು. ಆವಾಗ ಏನಾಯಿತು, ಅಲ್ಲಿಂದ ಬನ್ನಿ ಓರಿ ಕೊಡ್ತೀನಿ ಅಂದ್ಬಿಟ್ಟು ನಮ್ಮನ್ನು ಕರೆಸ್ಬಿಟ್ಟು ಓರಿ ಕೊಡ್ದೇನೆ ಬೇರೆಯವ್ರಿಗೆ ಯಾರಿಗೋ ವ್ಯಾಪಾರ ಮಾಡ್ಕೊಬಿಟ್ರು ಒಳಗೇನೆ. ಆವಾಗ ನಮಗೂ ಬೇಜಾರಾಯಿತು. ಅದ್ರ ತಕ್ಕಂಗೆ ಒಳ್ಳೆ ಓರಿ ಒಂದು ತರಬೇಕಲ್ಲ ಅಂದ್ಬಿಟ್ಟು ಚಾಯ್ಸ್ ಮಾಡಿ ಅದ್ರ ಅಪ್ಪನ್ನೇ ಬರಲೇಬೇಕು ಅಣ್ಣ, ಏನಾರ ಆಗಲಿ ಅದು ಎಷ್ಟಾರ ಖರ್ಚಾಗಲಿ ಅಂದ್ಬಿಟ್ಟು ಹಾಕೊಂಡು ಬಂದು ಸರ್. ಅಂದರೆ ಪುಣೆಗೆ ಕರ್ಕೊಂಡು ಬರೋದು ತುಂಬ ಖರ್ಚಾಗಿರುತ್ತಲ್ಲಪ್ಪ? ಹೌದು ಸರ್, ಬಾಡಿಗೆ ಎಲ್ಲ ಖರ್ಚಾಯಿತು. ಅದಕ್ಕೆಲ್ಲ ನಾನು ಲೆಕ್ಕ ಹಾಕೊಳ್ಳಿಲ್ಲ, ದುಡ್ಡಿಗೆ ಮರ್ಯಾದೆ ಕೊಡಲಿಲ್ಲ, ಬಸಪ್ಪನ ಮರ್ಯಾದೆ ಕೊಟ್ಟೆ. ಹೌದಾ? ಓ ಸೂಪರ್. ಹಾಗಾದರೆ ಈ ಕರ್ಕೊಂಡು ಬರೋಕ್ರೆ ವೆಹಿಕಲಲ್ಲೇ ಸರ್ ಇದಿತ್ತ ಡಾಲಿ ಆರಾಮಾಗಿತ್ತ? ಸರ್ ಆರಾಮಾಗಿತ್ತು. ನಮ್ಮ ಜೊತೆಲೇ ಅಂದರೆ ಅಲ್ಲೂ ನಮಗೂ ಅಗ್ರೆಸಿವ್ ಆಗಿತ್ತು, ನಮಗೂ ಭಯ ತುಂಬ ಇತ್ತು, ಹೆವಿ ಭಯ ಆಯಿತು. ಹಂಗೂ ಏನೋ ಇದ್ರ ಮೇಲೆ ಭಾರ ಹಾಕೊಂಡು ತಗೊಂಡು ಬಂದ ಸರ್. ಹೌದಾ? ಅದೇ ವೆಹಿಕಲಲ್ಲಿ ಬರಕರಿ ಪಕ್ಕದಲ್ಲಿ ಕೂತಿದ್ದು ಏನು ಮಾಡಲಿಲ್ಲ ಅಂತ ಹೇಳ್ತಿದ್ರೆ? ಹೌದು ಸರ್, ಪಕ್ಕದಲ್ಲೇ ಮಲಗಿದ್ದು. ಯಾಕಂದರೆ ಅವಾಗ ಏನು ಇಷ್ಟು ರಕ್ತ ಕಮ್ಮಿ ಇತ್ತು ಸರ್, ಅಲ್ಲಿ ಫುಡ್ಡು ಅಡ್ಜಸ್ಟ್ ಇರಲಿಲ್ಲ ಇದಕ್ಕೆ. ಇಲ್ಲಿ ಬಂದು ಈ ಥರ ಆಗಿದೆ. ಅವತ್ತು ಶಶಿ ಅವರೇ ವೀಡಿಯೋ ಮಾಡಿದ್ದಾರೆ, ಮಹಾರಾಷ್ಟ್ರದಲ್ಲಿ ಒಂದು ವೀಡಿಯೋ, ಮನೆ ಹತ್ರನೂ ಬಂದು ಒಂದು ವೀಡಿಯೋ ಮಾಡಿದ್ದಾರೆ. ಇವತ್ತಿಗೂ ನೋಡಿ ಸರ್, ಟೋಟಲಿ ಡಿಫ್ರೆಂಟ್ ಆಗಿಬಿಟ್ಟಿದೆ ಅಲ್ಲ, ಒಳ್ಳೆ ಸಖತ್ತಾಗಿ ಈಗ ಸ್ಟ್ರೆಂತ್ ಬಂದ್ಬಿಟ್ಟಿದೆಯಲ್ಲ. ಹೌದು ಸರ್. ಸೊ ಈಗ ಮೈಸೂರಲ್ಲೇ ಒಂದಿಷ್ಟು ಕಾಸ್ಟ್ಲಿಯೆಸ್ಟ್ ಏರಿಯಾ, ಒಂದು ಕೋಟಿ ಬಾಳುವಂಥ ಏರಿಯಾದಲ್ಲಿ ಹಳ್ಳಿಕಾರ್ ಸಾಕ್ತಿದ್ರಲ್ಲ, ಯಾಕೆ ಸರ್? ಅದು ಏನು ಅಂದರೆ, ನನ್ನದು ಒಂದು ಸೀಮೆ ಓರಿ ಇಟ್ಟಿದ್ದು ಹಸುಗಳ ಜೊತೆಲಿ. ಸೀಮೆ ಓರಿ ಇಟ್ಟಿದಾಗ ಅದರಲ್ಲಿ ಅನುಭವ ಇತ್ತು. ಈಗ ಬಂದವರು ನಿಮ್ಮಂಥವ್ರು ಯಾಕಣ್ಣ ಹಳ್ಳಿಕಾರ್ ಒಂದು ಇಡಬಾರ್ದು ಅಂತ ಕೇಳ್ದಂಗೆ. ಆವಾಗ ಯಾಕೆ ಹಳ್ಳಿಕಾರು ಓರಿನೇ ಥರವ ಒಳ್ಳೇದೊಂದು ಅಂದ್ಬಿಟ್ಟು ಇದೇ ಕೆಂಗಲ್ ಜಾತ್ರೆಯಲ್ಲಿ ಒಂದು ಕರ ತಂದು ಸಾಕಿ ಬೇರೆಯವ್ರಿಗೆ ಯಾರಿಗೋ ಕೊಟ್ಟೆ. ಅದಾದಮೇಲೆ ಅಭಿಮಾನಿನೇ ಹಿಡ್ಕೊಂಡು ಬಂದೆ, ನಾನು ತಗೊಂಡು ಬಂದು ಅದನ್ನು ಈ ಥರ ಪರ್ಚೇಸಿಂಗ್ ಇದು ಮಾಡಿದೆ ಸರ್. ಮೊದಲನೇ ಸಾರಿ ನೀವು ಹಳ್ಳಿಕಾರ್ ಸಾಕಿದಾಗ ನಿಮಗೆ ಒಂಥರ ಒಲವು ಜಾಸ್ತಿ ಆಗೋಯ್ತು, ಖುಷಿ, ಪ್ರೀತಿ. ಅದು ನೋಟ ಆಗಲಿ, ಅದ್ರ ಕಿವಿಗಳಾಗಲಿ, ಆಕರ್ಷಣೆ ಆಗಲಿ, ಅದ್ರ ನಮ್ಮ ಜೊತೆ ಒಡನಾಟ ಆಗಲಿ ತುಂಬ ಇದಿತ್ತು. ಅದರಿಂದ ನಂಗೆ ತುಂಬ ಒಲವು ಬಂದ್ಬಿಡ್ತಲ್ಲ, ಸಾಕಲೇಬೇಕು ಅಂದ್ಬಿಟ್ಟು ಈಗಲೂ ನನ್ನ ಮನೇಲಿ 5 ಬೀಜದೋರಿ ಇದೆ. ಹೌದಾ? 5 ಬೀಜದೋರಿ ಇರೋದು, ಇದನ್ನು ಸೇರಿಸಿ 5 ಬೀಜದೋರಿ ಇದೆ. ಸೊ ಇದಕ್ಕೆ ಬಂದು ಅಲ್ಲಿಗೆ ಬಂದಾಗ ಅಷ್ಟೇನು ಚೆನ್ನಾಗಿರಲಿಲ್ಲ, ಮಹಾರಾಷ್ಟ್ರದಿಂದ ಬಂದಾಗ ಸರ್. ಅದು ಮಹಾರಾಷ್ಟ್ರ ಅಂದರೆ ಅವ್ರಿಗೂ ನಮಗೂ ಡಿಫ್ರೆಂಟ್ ಇತ್ತು. ಡಿಫ್ರೆಂಟ್ ಅಂದರೆ ಫುಡ್ಡಲ್ಲಿ ಡಿಫ್ರೆಂಟ್ ಇತ್ತು. ಅದಕ್ಕೇ ಅದು ಬಣ್ಣ ಎಲ್ಲ ಕೂದಲು ಹಾಕೋಬಿಟ್ಟಿತ್ತು, ಬ್ಲ್ಯಾಕ್ ಕಲರ್, ಫುಲ್ಲು ಜೆಡ್ ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಅದರಿಂದ ಎಲ್ಲ ಹೋಗಿದೆ. ಇವಾಗ ಇನ್ನೂ ಆಲ್ಮೋಸ್ಟ್ ಹೋಗ್ತಾ ಇದೆ, ಇನ್ನೂ ಚೆನ್ನಾಗಾಯ್ತಾನೆ. ಒಂದು 2-3 ತಿಂಗಳಲ್ಲಿ ಇನ್ನೂ ತುಂಬ ಚೆನ್ನಾಗಾಯ್ತದೆ. ಅಲ್ಲಿಂದ ಬಂದಮೇಲೆ ಹೆಂಗೆ ಕೇರ್ ತಗೊಂಡ್ರಿ ಇದನ್ನು, ಮತ್ತೆ ಹೆಂಗೆ ಸ್ಟ್ರೆಂತ್ ತರಕ್ಕೆ ಪ್ರಯತ್ನ ಮಾಡಿರಿ ಸರ್? ಸ್ಟ್ರೆಂತ್ ಅಂದರೆ ನಮ್ಮ ಆಗ್ನಳ್ಳಿ ಸಂತೋಷ್ ಅವರು ಒಂದಷ್ಟು ಫುಡ್ಗಳು ಹೇಳಿದ್ರು, ಅದನ್ನು ಮೇಂಟೈನ್ ಮಾಡಿದೆ. ಅದು ಮೇಂಟೈನ್ ಮಾಡ್ದಂಗೆ ತಕ್ಕಂಗೆ ತುಂಬ ಚೆನ್ನಾಗಿ ಬಂದಿದೆ. ನಾನು ಇದಕ್ಕೆ ಫುಡ್ ಎಲ್ಲ ಒಂದು 30 ಥರ ಕಾಳೆಲ್ಲ ಗ್ರೈಂಡ್ ಮಾಡಿಸಿ 1 kg ಉಳ್ಳಿ ಹಾಕಿ ಎಲ್ಲ ಥರ ಫೀಡಿಂಗ್ ಮಾಡ್ತಾಯಿದ್ದೀವಿ ಇದಕ್ಕೆ. ಅದು ನಾವು ತಿಂಡಿ ಕೊಡೋದೇ ಒಂದೇ ಟೈಮು ಸರ್. ಯಾಕಂದರೆ ಬೆಳಗ್ಗೆ ಮಾರ್ನಿಂಗ್ ಟೈಮ್ ಹಸುಗಳು ಬರ್ತದೆ, ಅವಾಗೇನು ಇದು ಮಾಡೋಕ್ಕಾಗಲ್ಲ. ಸೊ ಈಗಾಗಲೇ ಆಲ್ರೆಡಿ ಹಳ್ಳಿಕಾರು ಉಳಿಸೋಕ್ಕೆ ಮತ್ತು ಹಳ್ಳಿಕಾರನ್ನ ಬೆಳೆಸೋಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೀರಾ. ಸೊ ಇನ್ನು ಮುಂದಿನ ಪ್ಲಾನ್ ಏನು ನಿಮ್ಮ ಆ್ಯಕ್ಚುಲಿ? ಸರ್ ನಮ್ಮದೇನು ಪ್ಲ್ಯಾನ್ ಅಂತ ಏನಿಲ್ಲ, ಈ ಸೇವೆ ಮಾಡಬೇಕು ಅನ್ನೋದು ನನಗೆ ತುಂಬ ಆಸೆ. ಅದಕ್ಕೆ ಇಲ್ಲಿ ಬಾರೊಂದು ರೆಸ್ಟೋರೆಂಟ್ ಆಗಿತ್ತು ನನ್ನ ಜಮೀನಲ್ಲೇ, ಅದು 40,000 ಸ್ಯಾಲ್ರಿ ಕೊಡ್ತಿದ್ರು ಬಾಡಿಗೆನ. ಅದು ಬಿಟ್ಟು ನಾನು ಹಳ್ಳಿಕಾರ್ ಸಾಕಬೇಕು ಅಂತ ಬಂದಿರುತ್ತೆ ಅಲ್ವಾ? ಇದು ಬೈಪಾಸ್ ಪಕ್ಕದಲ್ಲೇ. ಹೌದು ಸರ್. ಕೋಟಿ ಈಗ ರೆಂಟ್ ಕೊಟ್ಟರು 1/2 ಎಕರೆ ಎಷ್ಟು ಕೊಡ್ತಾರೆ ಅಲ್ವಾ ಸರ್? ಮುಂದೆನೇ ಇಟ್ಕೆ ಫ್ಯಾಕ್ಟ್ರಿ ಮಾಡಿದ್ದೀವಿ, ಅದು ನಮ್ಮದೇನೆ ಇಲ್ಲಿ. ಅದಕ್ಕೇನೆ ಬಾರ್ ಬೇಡ ಅಂದ್ಬಿಟ್ಟು ನಾವು ನಮ್ಮಲ್ಲೇ
ಏನಾರ ಮಾಡವ ಅಂದ್ಬಿಟ್ಟು ಒಲವುದಿಂದ ಹಳ್ಳಿಕಾರ್ ಮಡಗಿದ್ದೀನಿ ಇವಾಗ. ಸೊ ಈ ಬೀಜದ ಕಟ್ಟಿದ್ರೆ ತುಂಬಾ ರ್ಯಾಶ್ ಆಗಿರುತ್ತೆ, ತುಂಬಾ ಅಗ್ರೆಸಿವ್ ಆಗಿರುತ್ತೆ. ನಾನು ಅಗ್ರೆಸಿವ್ನೇ ಜನಗಳ ಮೇಲೆ ಇದ್ದಾಗ. ಏನಾರ ಬೋದ್ರೆ ನನಗೂ ಕೋಪ ಜಾಸ್ತಿ. ನನಗೂ ಅದೇ ಅನಿಮಲಲ್ಲಿ ಅಗ್ರೆಸಿವ್ ಆಗಿರೋದೇ ಬೇಕು ನನಗೆ. ಇವ್ನು ಬಿಟ್ರೆ ಸರ್ ನಾವು 3 ಜನ ಯಾರೂ ಇರಲ್ಲ ಇಲ್ಲಿ. ಇದೊಂದು ಸ್ವಲ್ಪ ಬಿಡ್ತು ಅಂದರೆ ಹಗ್ಗ ಲೂಸ್ ಆಯಿತು ಅಂದರೆ ನಮ್ನ ಯಾರನ್ನೂ ಮಡಗಲ್ಲ ಇದು. ಇವತ್ತು ನಾನು ಅದ್ರದ್ದು ಓನರ್ ಆಗಿರ್ಬೋದು, ನನ್ನ ಮುಖ ನೋಡಲ್ಲ ಅದು. ಹೌದಾ? ಅದ್ರ ಮಾತು ನಾನೇ ಕೇಳಬೇಕು, ನನ್ನ ಮಾತು ಅದು ಕೇಳಲ್ಲ ಸರ್. ಮೊನ್ನೆ ಅಟ್ಯಾಕ್ ಮಾಡ್ಬಿಡ್ತು ಇಲ್ಲೇನೆ, ಹಸು ಬಿಡ್ಸಕ್ಕೆ ಬಂದಿದ್ರು. ಎಲ್ಲೋ ಇದು ಚನ್ನಪಟ್ಟಣ ಇದ್ರವರು ಶ್ರೀರಂಗಪಟ್ಟಣದವರು. ಅವಾಗ ನಾನು ಇರಲಿಲ್ಲ, ಮನೆಗೆ ಹೋಗಿದ್ದೆ. ಮನೆಯಿಂದ ಬರ್ಬೇಕಾದ್ರೆ ಒಂಚೂರು ಹಗ್ಗ ಲೂಸ್ ಆಗ್ಬಿಟ್ಟಿತ್ತು. ಹೊಸ ಬಂದಿತ್ತಲ್ಲ, ಫುಲ್ ಅಗ್ರೆಸಿವ್ ಇರ್ತದೆ ಹಸು ಬಂದಾಗ. ಅವಾಗ ಏನಾಯಿತು, ನಾನು ಮನೆಗೆ ಹೋಗಿದ್ನಲ್ಲ, ಅವರು ಫೋನ್ ಮಾಡ್ದೇನೆ ಡೈರೆಕ್ಟ್ ಬಂದ್ಬಿಟ್ಟಿದ್ದಾರೆ ಎಲ್ಲ. ಆಲ್ಮೋಸ್ಟ್ ನನಗೆ ಬರೋರೆಲ್ಲ ಹಸು ಹಾಕೊಂಡು ಫೋನ್ ಮಾಡ್ಕೊಂಡೇ ಬರೋದು. ನಮ್ಮ ತೋಟದಲ್ಲಿ ಲೇಬರ್ ಇದ್ದಾರೆ, ಅವ್ರು ಮಾಡ್ತಾರೆ ಮೇಂಟೆನೆನ್ಸು. ಅವರು ಒಂಚೂರು ಎಲ್ಲೋ ಆ ಕಡೆ ಈ ಕಡೆ ಹೋಗವ್ರೆ, ಹಗ್ಗ ಬಿಚ್ಕೊಬಿಟ್ಟೈತೆ 2 ಕಡೆನೂ. ಅಲ್ಲಿ ಅವರು ಉಳಿದಿರೋದು ಸ್ಪಾಟಲ್ಲಿ ಹೆಚ್ಚು. ಅಲ್ಲಿ ವಿಡಿಯೋ ಐತೆ, ನನ್ನ ಕ್ಯಾಮ್ರಾದಲ್ಲಿ ಅಪ್ಡೇಟ್ ಐತೆ, ಅದು ನೋಡಿದ್ರೆ ಭಯ ಪಡ್ತೀರಾ ನೀವು. ಹಸು ಇದ್ರೆ ಹಸು ದಂಡಕ್ಕೆ ಹೋಗಿಲ್ಲ ಅವನು. ಏನು ಮಾಡ್ಬಿಟ್ಟವನೆ ಅಂದರೆ ಹಿಂದಿಂದ ಒಂದು ಏಟು ಹೊಡ್ಬಿಟ್ಟವನೆ. ಇದಕ್ಕೆ ಭಾರಿ ಸ್ಮೂತಾಗಿ ನೋಡ್ಕೋಬೇಕು. ಭಾರಿ ಒಂಚೂರು ಹಿಂಗೆ ಗಿಂಡೋದಾಗಲಿ, ಹಿಂಗೆ ಎತ್ತೋದಾಗಲಿ ಹಂಗೆ ಏನು ಮಾಡ್ಬಾರ್ದು. ಇದರಲ್ಲಿನೇ ಅದಕ್ಕೆ ಶಕ್ತಿ ಇರೋದು. ಇವಾಗ ಇದಿಲ್ಲ ಅಂದರೆ ಈ ಮರನೂ ಲೆಕ್ಕ ಇಲ್ಲ ಇದಕ್ಕೆ. ಒಂದು ಆನೆಗಿಂತೂ ಜಾಸ್ತಿ ಇದು, ಆನೆಗಿಂತೂ ಜಾಸ್ತಿ ಇವಾಗ. ಬೀಜದ ಮೇಲೆ ಇರೋದು, ಅದ್ರ ಮಾತನ್ನ ನಾವು ಕೇಳಬೇಕು ಹೊರತು ನಮ್ಮ ಮಾತು ಅದು ಕೇಳಲ್ಲ. ಬೀಜದ ಮೇಲೆ ಇರೋದು ಮಾತ್ರ. ಇದು ಹಸು ಬಂದಾಗ ಸ್ವಲ್ಪ ಅಗ್ರೆಸಿವ್ ಕೋಪ ಬಂದ್ಬಿಡುತ್ತೆ ಸರ್. ಅದ್ರ ಕಣ್ಣುಗಳು ನೋಡ್ಬೇಕು ನಿಮಗೆ, ರಕ್ತ ಥರ ಕಾಣ್ತದೆ ಅವಾಗ. ರಕ್ತ ಏನು ಈಚೆ ಬತ್ತೈತೇನೋ ನನಗೆ. ಈಗಲೇ ನೋಡಿ ಕೆನ್ಗಣ್ಣು ಅಂತಾರೆ, ಕೆಂಪು ಕಾಣ್ತದೆ. ಹಸು ಬಂದಾಗ ಏನಾದ್ರು ಕಂಟ್ರೋಲ್ ಮಾಡಿದ್ರೆ ಆಗಲ್ಲ ಸರ್. ಇಲ್ಲ, ನಾವಿದ್ದಾಗ ಏನೂ ಮಾಡಲ್ಲ. ಇವ್ರು ಹಸು ಬಿಡ್ತಾರೆ ಅನ್ನೋದು ಗೊತ್ತಿರ್ತದೆ. ಅದು ಹೊಸೊಬ್ರು ಬಂದರೆ ಸೇರಿಸ್ಕೊಳ್ಳಲ್ಲ ದಂಡಿಗೆ. ಕಿತ್ಕೊಂಡ್ರು ಈಗ ಡೈಲಿ ಎಷ್ಟು ಹಸುಗಳು ಬರ್ತಿದ್ದಾವೆ ಸರ್? ಸರ್ ಇವಾಗ ಡೈಲಿ ಹಿಂಗೆ ಎಲ್ಲ ಕಡೆ ಅಪ್ಡೇಟ್ ಆದಮೇಲೆ ಡೈಲಿ 3, 4, 5 ಹಂಗೆ ಬರ್ತದೆ. ಒಂದೊಂದು ದಿನ ಬರೋದೇ ಇಲ್ಲ, ಒಂದಿನ 1, 2 ಬರ್ತದೆ. ಬರ್ತಾಯಿದೆ ಸರ್, ಹಸುಗೇನು ಇದಿಲ್ಲ. ಕ್ರಾಸಿಂಗ್ ಮಾಡಿಸ್ಕೊಂಡು ಹೋಯ್ತವ್ರೆ. ಇವಾಗ ಟೋಟಲು ನಾನು 5 ತಿಂಗಳೇನೋ ಆಯಿತು. ಜನವರಿ 15ನೇ ತಾರೀಕು ಮನೆಗೆ ಬಂದಿದ್ದು ವರಿ. ಬಂದು ದಿನವೇ ಒಂದು ಹಸು ಬಂದಿತ್ತು. ಬಂದು ಇಳುತ್ತೆ ಮಹಾರಾಷ್ಟ್ರದಿಂದ ಬತ್ತಲ್ಲ, ಅವಾಗ ರಷ್ಟೇ ಇರಲಿಲ್ಲ ಸರ್ ನಿಂತ್ಕೊಳ್ಳೋಕ್ಕೆ. ಇದಕ್ಕೆ ಮಲ್ಗೂ ಇರಲಿಲ್ಲ. ಮಹಾರಾಷ್ಟ್ರದಿಂದ ಬರ್ಬೇಕಾದ್ರೆ ಬಂದೆಟ್ಲೇನೆ ಪಟ್ಟಂತ ಹಸು ಕಟ್ತು. ಬೇರೆ ವರಿಯಾಗಿದ್ರೆ ಅಲ್ಲೇ ಮುದುರ್ಕ ಬಿತ್ಕತ್ತಿತ್ತು. ಸತ್ಮಾನ ಇರಲಿಲ್ಲ ಸರ್ ಮೈಯಲ್ಲಿ ಏನೂ. ಈ ಹೊಟ್ಟೆ ಕಳ್ಳಿ ಏನೈತೆ ಎಲ್ಲ ಒಂದು ಏನೋ ಒಂಥರ ಬಾಕ್ಸ್ ಟೈಪ್ ಆಗ್ಬಿಟ್ಟಿತ್ತು ಎಲ್ಲ. ಏನೂ ಇರಲಿಲ್ಲ ಹೊಟ್ಟೆ ಒಳಗಡೆ. ಯಾಕಂದರೆ 4 ದಿನ ಮೇದಿಲ್ಲ ಅದೊಂದು. ಆಮೇಲೆ ನಾವು ಇಳುಕ್ಸಿಲ್ಲ, ಕ್ಲೀನಾಗಿ ಹಾಕ ಬಂದುಬಿಟ್ಟಿದ್ದೀವಿ. ರಕ್ತ ಅಂತ ಒಳ್ಳೆಯದು ಸರ್. ಇದು ಬ್ಲಡ್ ಲೈನು ತುಂಬ ಒಳ್ಳೆಯದು. ಈ ಡಾಲಿದು ಆಲ್ರೆಡಿ ಮೂವಿ ಯಾವ್ದಾದ್ರು ಹುಟ್ಟಿದ್ಯಾ ಸರ್? ನನ್ನ ಮನೇಲೇ ಆಲ್ಮೋಸ್ಟ್ ಇತ್ತಲ್ಲ ಸರ್, ಅಭಿಮನ್ಯು. ಅವನೇನೆ ಸಾಕ್ಷಿ ಅಲ್ವಾ. ಅದಾದಮೇಲೆ ಇನ್ನೊಂದು ಚಿರಂಜೀವಿ ಅಂತ ಇತ್ತು, ಇದ್ರ ಮಗ ಸಂತೋಷ್ ಅವ್ರ ಮನೇಲಿ. ಅದು ಅಣ್ಣ ನೀವೇ ಹಾಕೊಂಡೋಗಿ ಅಂತ ಹೇಳಿದರು. ಅದನ್ನು ಹಾಕೊಂಡು ಬಂದು ಪಕ್ಕದೂರಿಗೆ ಕೊಟ್ಟೆ ನಾನು. ನಮ್ಮ ಹುಡುಗರು ಕೇಳ್ಕೊಂಡ್ರು. ಅದು ತುಂಬ ಚೆನ್ನಾಗಿ ಬಂದೈತೆ ಇದ್ರ ಮಗ. ಒಂದು ದಿವಸಕ್ಕೆ ಎಷ್ಟು ಹಸುಗಳನ್ನ ಬಿಡ್ಬೋದು ಸರ್ ಇವಾಗ ಬಿಟ್ಟರೆ? ಸರ್ ಆಲ್ಮೋಸ್ಟ್ ಇದರಲ್ಲಿ ನಾನು ಹೈಯೆಸ್ಟ್ ಅಂದರೆ 9 ಹಸ ಬಿಟ್ಟಿದ್ದೀನಿ ಒಂದೇ ದಿನ. 9 ಹಸ. ಸಿ ಹಳ್ಳಿಲಿ 11 ಹಸ ಬಿಟ್ಟಿದ್ದೀನಿ. ಜಾತ್ರೆಗೆ ಹೋಗಿತ್ತು ಕಮಿಟಿಗೆ. ಒಂದೇ ದಿವಸ 11 ಹಸ? ಒಂದೇ ದಿನ 11 ಹಸ ಬಿಟ್ಟಿದ್ದೀನಿ. ಸಿ ಹಳ್ಳಿ ಜಾತ್ರೆಯಲ್ಲಿ ಟೋಟಲ್ 4 ದಿನ ಆಯಿತು. 4 ದಿನದಲ್ಲಿ ಮಾರ್ನಿಂಗು ಬಂದ್ಬಿಡ್ತು. 3 ದಿನದಲ್ಲಿ 32 ಹಸ ಬಿಟ್ಟಿದ್ದೀನಿ ಸಿ ಹಳ್ಳಿ ಜಾತ್ರೆಯಲ್ಲಿ. ಯಾಕಂದರೆ ಬನ್ನೂರು ಭಾಗದಿಂದನೇ ತುಂಬ ಹೆಣ್ಣಸ್ಗಳಿರೋದು. ಅಲ್ಲಿಂದ ತುಂಬ ಹಸುಗಳು ತಂದು ಬಿಡ್ಸ್ಕೊಂಡು ಹೋಗಿದ್ದಾರೆ ಸರ್. ಅಷ್ಟು ಹಸುಗಳು ಸಕ್ಸಸ್ ಆಗಿದೆ ಸರ್? ಸರ್ ಅದು ಅಂದರೆ ಇನ್ನೇನು ಆಯಿತು, ಸಕ್ಸಸ್ ಆಗಿದೆ. ಆಗಿದೆ. ಹಾಂ ಹಾಂ. ಈಗ ಕೊಂಬೆಲ್ಲ ತುಂಬ ಚೆನ್ನಾಗಿದೆಯಲ್ಲ, ಇದು ಉಟ್ಕೊಂಬ ಇದು? ಹಾಂ ಸರ್, ಇದು ಪ್ಯೂರು. ಅದು ಏನೈತೆ ನ್ಯಾಚುಲರು. ನಾವೇನು ಪ್ಯಾಚ್ ಕಿಚೇನು ಮಾಡಿಲ್ಲ, ಅದು ನ್ಯಾಚುಲರ್ ಸರ್. ಇದು ಫುಲ್ಲು ನಾವೇನು ಪ್ಯಾಚ್ ಕಿಚೇನು ಹಾಕ್ಸಿಲ್ಲ. ಇದು ಯಾರನ್ನೂ ಬಿಟ್ಕೊಳ್ಳಲ್ಲ. ಬಟ್ ಈ ಕುರಿ ಮರಿ ಮಾತ್ರ ಸಖತ್ತಾಗಿ ಕ್ಲೋಸ್ ಆಗಿ ಸರ್. ಬಂದು ದಿನ ಇನ್ನೊಂದಿತ್ತು ಇದ್ರ ಜೊತೆಲೇನೆ, ಇನ್ನೊಂದಿತ್ತು ಅಭಿಮಾನಿ ಜೊತೆಲಿ ಒಗ್ಗಿತ್ತು. ಅದನ್ನು ತೆಗೆದು ಎಸ್ಬಿಟ್ಟು ಗೋಡೆಗೆ ಇದು ಮಾಡಿಬಿಟ್ಟಿತ್ತು. 2 ದಿನ ಉಸಿರು ತಪ್ಪಿಟ್ಟಿತ್ತು. ಅದಾದಮೇಲೆ ಇದಕ್ಕೂ ಹಂಗೆ ಮಾಡ್ತು. ಅದಾದಮೇಲೆ ಒಕ್ಕೊಂಡಿದೆ ತುಂಬ. ಏನಂದರೆ ಅಣ್ಣ ತಮ್ಮ ಇದ್ದಂಗೆ ಇರ್ತಾರೆ, ಒಟ್ಟಿಗೆ ಮೇಯ್ತಾರೆ, ಒಟ್ಟಿಗೆ ಮಲ್ಕೋತಾರೆ ಅವರು. ಇದಕ್ಕೇನಾಗ್ತೀನಿ ತಿಂಡಿ ಇದರಲ್ಲೇ ತಿನ್ಕೋತದೆ ಇದನ್ನು. ಹೌದು. ಸೊ ಈ ಕುರಿಗೆ ಒಳ್ಳೆ ಇದು ಬಂದು ಬಂಡೂರು. ಹೌದು. ಇದಕ್ಕೆ ಒಳ್ಳೆ ಚೆನ್ನಾಗಿ ಕಟಿಂಗ್ ಮಾಡಿಸಿದ್ದೀರಾ. ಅದೇ ಒಂಥರ ಫ್ಯಾನ್ಸಿಯಾಗಿ ಮಾಡ್ತಾನೆ. ಇಲ್ಲೇ ಸಿದ್ದು ಅಂತ ಇದ್ದಾನೆ ಅವ್ನು ಕುರಿಲಿ, ಅವ್ನು ಮಾಡಿಕೊಟ್ಟ ಬಂದು ಮನೆ ಹತ್ರ. ಈ ಡಾಲಿ ಮಾತ್ರ ಅವ್ನು ನೋಡಿದ್ರೆ ಏನು ಮಾಡಲ್ಲ, ಒಳ್ಳೆ ಕಾಲಡಿಲೇ ನಿಂತ್ಕೋತದೆ. ಮಲ್ಕೊಳ್ಳೋದೆಲ್ಲ ತಲೆನ ಎದೆಗೆ ಹಾಕೊಂಡು ಮಲ್ಕೋತದೆ. ಬರೀ ಏನು ಮಾಡಲ್ಲ ಸರ್. ಫ್ರೆಂಡ್ಸ್ ಅಷ್ಟು ಒಡನಾಟ ತುಂಬ ಸಕ್ಕತ್ತಾಗೈತೆ. ಅದಕ್ಕೂ ದೇಹ 2 ಮನಸ್ಸು ಒಂದೇ. ಹೌದು. ಅವ್ನು ಎಷ್ಟು ಸ್ಟ್ರೆಂತ್. ಒಂದು ಹಿಂಗೆ ಹಂಗ್ಬಿಟ್ರೆ ಇವನು ಎಲ್ಲ ಹೋಗ್ಬಿಡ್ತಾನೆ. ಹಿಂಗೆ ಎತ್ಬಿಟ್ರೆ ಸಾಕು, ತೂತಾಗ್ಬಿಡ್ತದೆ. ಇದಕ್ಕೆ ಹಂಗೂ ಬಿಡಲ್ಲ, ಅದ್ರ ಜೊತೆಲೇ ಹೊಡೆದಾಡ್ತದೆ.
ಬೆಳಗ್ಗೆ ಟೈಮ್ ನೋಡಬೇಕು. ಇಲ್ಲಿ ಗುತ್ತದೆ, ಇಲ್ಲಿ ಗುತ್ತದೆ. ಇಬ್ರು ಗುದ್ದುకుంటాರೆ. ಗುದ್ದಾಡ್ತಾರೆ ಇಬ್ರು ಒಳಗಡೆ ಇದ್ದಾಗ ಮನೇಲಿ. ಈ ಕುರಿಗೆ ಅಷ್ಟು ಧೈರ್ಯ ಬರುತ್ತಾ ಈ ಗುದ್ದಕ್ಕೆ? ಸರ್ ಗುದ್ದಕ್ಕೆ ಅಂದರೆ ಅಷ್ಟು ಒಗ್ಬಿಟ್ಟೈತೆ. ಯಾಕಂದರೆ ಒಂದೇ ತಟ್ಟೆಲ್ಲ ಅನ್ನ ತಿಂದಂಗೆ ಹೆಂಗಿರ್ತಾರೆ ಹಂಗೆ ಎರಡೂ. ಇವಾಗ ಇದಕ್ಕೇನು ತಿಂಡಿ ಹಾಕ್ತೀನಿ ಅದರಲ್ಲಿ ಬಾಯಲ್ಲಿ ಹಾಕ ತಿನ್ಕತ್ತದೆ ಅದು. ಅದೇ ಈಗ ಹಳ್ಳಿಕಾರ್ ಕಟ್ಟೋದಂದರೆ ಅಷ್ಟು ಸುಲಭ ಅಲ್ಲ, ಅದ್ರ ಬೀಜದವ್ರಿಗೆ ಕಟ್ಟೋದಂದರೆ ಅಷ್ಟು ಸುಲಭ ಅಲ್ಲ. ಈಗ ಯಾರೋ ಅವ್ರ ಮನೇಲಿ ಅವ್ರ ತಾತ ಕಟ್ತಾಯಿದ್ರು, ಅಪ್ಪ ಈಗ ಮಗ ಮುಂದುವರ್ಸ್ಕೊಂಡು ಬರ್ತಿದ್ದಾರೆ. ನೀವು ಈ ಥರ ಮಾಡಿ ಕಟ್ತಿದ್ದೀರಾ ಅಂದರೆ ಅದು ತುಂಬ ಮೆಚ್ಚಬೇಕಾದದ್ದೇ. ಹೌದು ಅದು ನಿಮ್ಗೆ ಎಷ್ಟು ಖುಷಿ ಇದೆ ಸರ್? ಸರ್ ನಂಗೆ ತುಂಬ ಆಸೆ. ನಾನು 10 ನಿಮಿಷ ಇದನ್ನು ಹೊರಗಡೆ ಎಲ್ಲೇ ಹೋದ್ರೂ 10 ನಿಮಿಷ ಅಕ್ಕ ನಮ್ಮ ಲೇಬರ್ಗಳಿಗೆ ಹೇಳ್ಕೊತೀನಿ, ತಿಂಡಿ ತಿನ್ಸಿದ್ರ, ನೀರು ಕುಡಿಸಿದ್ರ, ಏನು ಮಾಡ್ತವೆ ಓರಿಗಳು, ಯಾರೋ ಬಂದಿದ್ರಾ ಅಂತ ಎಲ್ಲ ಕೇಳ್ಕೊತೀನಿ. ಯಾಕಂದರೆ ಮನಸ್ಸೆಲ್ಲ ಇಲ್ಲೇ ಐತೆ ಇದ್ರ ಜೊತೆಲೇ ನನಗೆ ತುಂಬ. ನೀವೀಗ ಇಲಾಖೆ ಓರಿ ಕಟ್ಟಾಗ ಇಷ್ಟು ಹೆಸರು ಆಗಿರಲಿಲ್ಲ. ಹೌದು, ಇಲ್ಲ ಮನೆ ಮಕ್ಳಿಗೂ ಈಗ ನಮ್ಮಂಥವ್ರ ಸರ್ ಅದು ಹೆಸರು ಅಂದರೆ ನಮ್ಮ ಇಲ್ಲಿ ಏನೈತೆ ಇದು ಲಲಿತಾರಿಪುರ ಗ್ರಾಮ ಮತ್ತು ಇಲ್ಲಿ ಈ ಸಣ್ಣ ಪುಟ್ಟ ಹಳ್ಳಿಗಳೈತೆ ಅಲ್ಲಿಗೆ ಮಾತ್ರ ಗೊತ್ತಿದ್ದು. ಈಗ ಇದು ಆಟಿ ಓರಿ ಅಂತ ಬಂದಮೇಲೆ ಇಡೀ ವರ್ಲ್ಡಲ್ಲೇ ಫೇಮಸ್ ಹೆಸರಾಗಿ. ಈಗ ಮೈಸೂರಲ್ಲಿ ಇಂಥದ್ದೊಂದು ಕೆಲಸ ಯಾರು ಇದುವರೆಗೂ ಮಾಡಿರಲಿಲ್ಲ. ನೀವು ಮಾಡಿ ಒಂದು ಇತಿಹಾಸನೇ ಸೃಷ್ಟಿ ಮಾಡಿದ್ದೀರಾ ಅಂತಲೇ ಹೇಳ್ಬೋದು. ಇವಾಗ ಇದ್ರ ಜೊತೆ ಇನ್ನು ಮನೇಲಿ ಬೀಜದ ಕರುಗಳು ಕೂಡ ಕಟ್ಟಿದ್ದೀರಾ? ಹೌದು, ಕೊಟ್ಟಿದ್ದೀನಿ, ತಂದಿದ್ದೀನಿ, ಕಟ್ಟಿದ್ದೀನಿ ಸರ್. ಬಂದವ್ರು ಕೊಡ್ತೀನಿ, ಒಳ್ಳೊಳ್ಳೆ ಕರು ಅವೇ ಮನೇಲಿ ಕಟ್ಟಿದ್ದೀನಿ ಇವಾಗ. ಓಕೆ. ಈಗ ಇದ್ರ ಓರಿಲೇ ಡಾಲಿಲೇ ಕರು ಉಡಿಸ್ಬೇಕು ಅಂತ ಯಾವ ಊರಿಂದ ಎಲ್ಲ ಬರ್ತಾ ಇದ್ದಾರೆ? ಇವಾಗ ದೊಡ್ಡಬಳ್ಳಾಪುರದಿಂದ ಬಂದೈತೆ, ದೇವನಹಳ್ಳಿ ಟೌನಿಂದ ಬಂದೈತೆ, ಬೆಂಗಳೂರು ಗ್ರಾಮಾಂತರದಿಂದ ಬಂದೈತೆ, ಆಮೇಲೆ ನೆಲಮಂಗಲದಿಂದ ಬಂದೈತೆ, ಆಮೇಲೆ ಶಿರಾದಿಂದ ಬಂದೈತೆ ಸರ್. ಆಲ್ಮೋಸ್ಟು ಹೊರಗಡೆಯಿಂದೇ ದನ ಬಂದಿರೋದು. ನಮ್ಮ ಹಳ್ಳಿ ಇಲ್ಲಿ ಸಿಟಿ ಏರಿಯಾದಲ್ಲಿ ಎಲ್ಲೈತೆ. ಆಮೇಲೆ ಇಲ್ಲಿ ಈ ಕಡೆ ಎಲ್ಲ ಇಲ್ವಾಲ, ಇಂಕಲ್ಲು, ನಂಜನಗೂಡು, ಆಮೇಲೆ ಇದು ನಂಜನಗೂಡು ಸೈಡ್ ಎಲ್ಲ ಬಂದೈತೆ ಸರ್ ತುಂಬ. ಇಲ್ಲಿ ಕೊಳ್ಳೇಗಾಲ ಈ ಕಡೆ ಎಲ್ಲ ಬಂದೈತೆ. 420-430 ಹಸನೇನೋ ಬಿಟ್ಟಿದ್ದೀವಿ ಇವಾಗ. ಎಲ್ಲ ಬರೀತಾರೆ ಲೇಬರು. 5 ತಿಂಗಳಲ್ಲೇ? 5 ತಿಂಗಳಲ್ಲೇ ಕ್ರಿಯೇಟ್ ಮಾಡಿದೆ. 5 ತಿಂಗಳಲ್ಲೇ ಸಿಹಳ್ಳಿಲೇ ಕ್ರಿಯೇಟ್ ಮಾಡಿದೆ ಸರ್. ಎಲ್ಲರಿಗೂ ಗೊತ್ತು, ಅಲ್ಲಿ ಜಾತ್ರೆ ಕಟ್ಟಿದ್ವಲ್ಲ, ಜಾತ್ರೆಲೇ ಇದ್ದವರೆಲ್ಲ ನೋಡಿದ್ದಾರೆ. ಆಲ್ಮೋಸ್ಟು ನನ್ನ ಜೊತೆಲಿ ಜಾತ್ರೆಲಿ ಇದ್ದವರು ಒಂದಿಲ್ಲ ಅಂದರೂ 100 ಸೀಟ್ ಇದ್ರು. ಆ ಪೆಂಡೆಲು ನಾವು ಅಕ್ಕಪಕ್ಕದಲ್ಲೇ ಪೆಂಡೆಲ್ ಇದ್ದಿದ್ದು 100 ಸೀಟ್ ಇದ್ರು. ಒಂದು ಹಸ ಬಂದೈತೆ ಅಂದರೆ ಒಂದು 30-50 ಜನನಾರು ಸೇರ್ಕೊತಿದ್ರು ನೋಡೋಕ್ಕೆ ಸಲುವಾಗಿ. ಈಗ ಒಂದು ಹಸು ಕ್ರಾಸಿಂಗ್ ಆದಮೇಲೆ ಅದು ಟ್ಯೂಬ್ ಎಲ್ಲ ಕ್ಲೀನಿಂಗ್ ಎಲ್ಲ ಯಾವ ಥರ ಮಾಡ್ತಾರೆ? ಇನ್ನೊಂದು ಸರ್ ಹಸು ಅಂದರೆ ಅದು ಹಸು ಹತ್ತಿ ಇಳಿದ್ಮೇಲೆ ನೀರು ಹೊಡ್ಬಿಡ್ತಾರೆ ಲೇಬರು. ಕ್ಲೀನಾಗಿ ಲಿಕ್ವಿಡ್ ಐತೆ, ಒಂದು ಲಿಕ್ವಿಡ್ ಹಾಕೊಂಡು ನೀರು ಹೊಡ್ಬಿಡ್ತಾರೆ. ನೀರು ಹೊಡ್ಬಿಡ್ತಾರೆ, ಆಗ ಅದೇನು ಸಮಸ್ಯೆ ಆಗಲ್ಲ. ಅದೇನಾದ್ರು ಏಟ್ ಮಾಡ್ಕತ್ತು ಒಂದು ದಿನಕ್ಕೆ. ಒಂದು ನಮ್ಮ ಮನೇಲೆ ಯಾವ್ದಾರು ಹಸು ಹಿಡ್ಕೊಂಡು ಅದಕ್ಕೆ ಬೆಣ್ಣೆ ಸವರ್ಬಿಡ್ತೀವಿ ಟ್ಯೂಬ್ಗೆ, ಏನಾಗಲ್ಲ ಮಕ್ಕತ್ತು. ಯಾಕಂದರೆ ಬೈ ಚಾನ್ಸು ಒಂದೊಂದು ಹಸು ನಿಲ್ಲಲ್ಲ. ಮುಂದೆ ಬಂದಾಗ ಓರಿ ಬಂದಾಗ ಗಾಂಚಲಿ ಮಾಡೋದು, ಕಾಲೆತ್ತೋದು, ಒದಿಯೋದು ಹಂಗೆ ಮಾಡ್ತವೆ. ಅದು ಹಸುಗೆ ಸಿಕ್ಕಲಿಲ್ಲ ಅಂದಾಗೆ ಟ್ಯೂಬು ಅದು ನೋವಾಗಿರ್ತದೆ, ಫುಲ್ಲು ರೆಡ್ ಆಗಿಬಿಡ್ತದೆ. ಆ ರೆಡ್ ಆದಾಗ ನಾವೇನೇ ಮಾಡಬೇಕು ಅಂದರೆ ಡಾಕ್ಟ್ರ್ ಕೈಲೂ ಅದು ತೆಗೆದು ಏನು ಮೆಡಿಷನ್ ಮಾಡೋಕ್ಕಾಗಲ್ಲ, ನೋವುದು ಇಂಜೆಕ್ಷನ್ ಹಾಕ್ಬಿಡ್ತಾರೆ. ಅದನ್ನು ನಾಟಿ ವೈದ್ಯದಲ್ಲಿ ಒಂದಿಷ್ಟು ಬೆಣ್ಣೆ ತಗೊಂಡು ಒಂದು 100 ಗ್ರಾಮ್ ಅಷ್ಟು ಕ್ಲೀನಾಗಿ ಸವರ್ಬಿಟ್ಬಿಡ್ತೀವಿ. 2 ದಿನ ಹಸು ಮೇಲೆ ಬಿಡಲ್ಲ. ಅದೇ ಸರ್. ಈಗ ಅಭಿಮನ್ಯು ಇದ್ದಾಗ ತುಂಬ ಜನ ಕಾಲೇಜ್ ಹುಡುಗರು ಮತ್ತು ತುಂಬ ಜನ ಬಂದು, ಯಾಕಂದರೆ ಮೇನ್ ರೋಡ್ ಇರೋದ್ರಿಂದ ಕಾರ್ ನಿಲ್ಲಿಸಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ರು ಅಂತ ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದೆ, ನೀವೇ ಹೇಳಿದ್ರಿ. ಈಗ ಡಾಲಿ ಅದ್ರ ಅಪ್ಪನೇ ಬಂದಿರಬೇಕಾದ್ರೆ ಯಾರೆಲ್ಲ ಬರ್ತಿದ್ದಾರೆ? ಸರ್ ನಿಜ, ನೀವು ಈಗ ಬಂದಿರೋದಲ್ವಾ, ಇನ್ನು ಸ್ವಲ್ಪ ಹೊತ್ತು ಒಂದು 2 ಅವರ್ ಇಲ್ಲೇ ಸ್ಪೆಂಡ್ ಮಾಡಿದಾಗ ನಿಮಗೆ ಗೊತ್ತಾಯ್ತದೆ ಎಷ್ಟು ಜನ ಬರ್ತಾರೆ ನೋಡೋಕ್ಕೆ. ಕರು ನೋಡೋಕ್ಕೆ ಎಷ್ಟು ಜನ ಬರ್ತಾರೆ, ಹಸ್ಗಳು ನೋಡೋಕ್ಕೆ ಎಷ್ಟು ಜನ ಬರ್ತಾರೆ. ತುಂಬ ಜನ ಬರ್ತಾರೆ ಸರ್. ಡೈಲಿ ಒಬ್ಬರು ಇಬ್ಬರೆಲ್ಲ ಬಂದೇ ಬರ್ತಾರೆ. ಒಬ್ಬರಿಬ್ಬರೆಲ್ಲ ಬರ್ತಾನೆ ಇರ್ತಾರೆ. ನಿಮ್ಗೆ ಏನೋ ಒಂಥರ ಖುಷಿ ಬಂದು ಹೋಗ್ತಾ ಇದ್ರೆ. ಈಗ ದೇವಸ್ಥಾನ ಬಂದು ಹೋಗ್ತಾರೆ, ಸಸ್ನಿರಲ್ಲ ಬರೋದು, ಅದು ಮಲಗಿರೋದು ಹೇಳ್ಸೋದು, ಅದೇ ತಾನೇ ಮಲಗಿರ್ತದೆ ಮೇಯ್ಕೊಂಡು ಹಂಗೆ ಮಾಡೋದು. ಆಮೇಲೆ ಇದು ಅಂದರೆ ಅಭಿಮಾನಿ ಇದ್ದಾಗ ಅದು 2 ಅಲ್ಲಲ್ಲಿ ಇತ್ತು, ಇದು ಕಡೆಗೆ ಬಿದ್ದಿದೆ ಇವಾಗ. ಅದೇ ನಾನು ಹೇಳೋದಲ್ಲ, ಇದ್ರ ಮಾತು ನಾವು ಕೇಳಬೇಕು ಹೊರತು ನಮ್ಮ ಮಾತು ಅದು ಕೇಳಲ್ಲ. ಬೈ ಚಾನ್ಸ್ ಆಗಿ ತಿರುಗಿರಿಕಬಿಟ್ಟಾಗ, ಹಸು ಬರ್ದೇ ಇರೋ ದಿನಕ್ಕೆ ಬಂದಾಗ ಹೇಳಿಸ್ದಾಗ ತಿರುಗಿಬಿಡ್ತದೆ. ಹೌದು, ಅದೇ ಓಕೆ. ಡಾಲಿ ಬಗ್ಗೆ ಇನ್ನೇನಾದ್ರು ಹೇಳೋದಿದೆ ಸರ್ ಕೊನೆಯದಾಗಿ? ಸರ್ ಅದು ಇಡೀ ಕರ್ನಾಟಕಕ್ಕೆ ಗೊತ್ತು, ಅದ್ರ ಬಗ್ಗೆ ನಾವೇನು ಹೇಳೋದ ಸರ್. ಅದಕ್ಕೆಲ್ಲ ಹೆಮ್ಮೆ, ಎಲ್ಲ ಫ್ಯಾನ್ಸ್ ಫಾಲೋವರ್ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಒಂದೊಂದು ಇದರಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಮಾಡಿದ್ದಾರೆ ಹುಡುಗರು, 4 ಲಕ್ಷ 5 ಲಕ್ಷ ವೀಡಿಯೋಗಳೇ ಓಡಿದೆ ಸರ್. ಅದು ತುಂಬ ಓಡಿದೆ. ಅದೇ